ಮಮ್ಮಿ ಈ ಲಕ್ಷ್ಮಿ ಮೊಕ್ಕಲ ಯಾಕೆ ಈ ತರ ಆಗಿದೆಯಲ್ಲ? ಇದೆಲ್ಲ ಗರ್ಭ ಸಿಕ್ಕಿದೆ ಅಂತೆ. ಹಸಿ ಮರ ನಾವು ಮರ ಸೀಸನಿಂಗ್ ಆಗಿರೋ ಮರ ತಗೊಂಡಿದ್ರೆ ಈ ತರ ಪ್ರಾಬ್ಲಮ್ ಗೊತ್ತಿರ್ಲಿಲ್ಲ. ಒಣಗಿರೋ ಮರ ತಗೊಂಡಿದ್ರೆ ನಾವು ಮರ ತಗೊಂಡು ದಿಮ್ಮಿ ತಗೊಂಡು ಒಣಗಕ್ಕಿಟ್ಟವಲ್ಲ ಒಂದ್ 3 ತಿಂಗಳು ಅದು ಚೆನ್ನಾಗಿ ಒಣಗಿಲ್ಲ. ಸೀಸನ್ ಆಗಿಲ್ಲ ಕರೆಕ್ಟ್ ಆಗಿ. ತುಂಬಾ ಜನ ನನ್ನ ಬ್ಲಾಗಲ್ಲಿ ಕಾಮೆಂಟ್ ಮಾಡಿದ್ರು, ಏನಪ್ಪಾ ಅಂದ್ರೆ ನೀವು ಕಾಮನ್ ವಾಶ್ರೂಮ್ ಮಾಡಿಲ್ವಾ ಮತ್ತೆ ಯುಟಿಲಿಟಿ ಇಲ್ವಾ ಅಂತ. ಸಾಲ ಮಾಡಿ ಹೆಂಗ ಮನೆ ಮದುವೆ ಮಾಡ್ಬಿಡ್ತಿದ್ವು. ಇಷ್ಟೊಂಥರ ಸಾಲ ಮಾಡಿ ಮನೆ ಕಟ್ಟಕ್ಕೆ ಸಾಲ ಮಾಡಿದ್ರೆ ಇಲ್ಲ ಅಂತಲ್ಲ, ಏನೋ ಒಂದು ಧೈರ್ಯ ಐತೆ ಕಿರಿಸ್ತೀನಿ ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಫ್ರೆಂಡ್ಸ್, ನನ್ನ ಒಂದು ಬ್ಲಾಗ್ ಇವತ್ತು ಕಾರಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವತ್ತು ಏನಪ್ಪಾ ಫಸ್ಟ್ ವಿಶೇಷ ಅಂತ ಅಂದ್ರೆ, ಇವತ್ತು ಬಂದು ನನ್ನ ಆನಿವರ್ಸರಿ. ಎಲ್ಲರೂ ನನಗೆ ಹ್ಯಾಪಿ ಆನಿವರ್ಸರಿ ಅಂತ ವಿಶ್ ಮಾಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ನನ್ನ ಲಡ್ಡುಮ್ಮ ನೋಡ್ತಾ ಅವ್ರಿ. ಗುಡ್ ಮಾರ್ನಿಂಗ್ ಮಗ್ನೆ ರೀ, ಹುಷಾರ್ರಿ, ನಾನ್ ಬರೀ ಹಿಂದೆ ಕೂತಿದ್ದೀನಿ. ಅಲ್ಲ ಲಡ್ಡುಮ್ಮ ಹುಷಾರು ಅಂತ ನನಗಲ್ಲ. ಸೊ ಗೈಸ್, ಬೆಳಗ್ಗೆ ನಮ್ಮ ಅತ್ತೆ ನನ್ಗೆ ಒಂದು ಕ್ಯೂಟ್ ಪ್ರಿಷಿಯಸ್ ಸರ್ಪ್ರೈಸ್ ಕೊಟ್ರು. ನನ್ಗೆ ಹೂ ಕೊಟ್ರು ಗೈಸ್. ಆಲ್ಮೋಸ್ಟ್ 1 ಮೊಳಕ್ಕಿಂತಲೂ ಜಾಸ್ತಿ ಇದೆ. 1.5 ಮೊಳ 2 ಮೊಳನೇ ಹೂ ಕೊಟ್ಟಿದ್ದಾರೆ. ಮುಟ್ಕೋಮ ಅಂತ ನಾನು ಅಂದೆ, ಪರವಾಗಿಲ್ಲ ಅಂದ್ರೆ ದೇವ್ರಿಗೆ ಮುಡ್ಸ, ನನಗೊಂದ್ ಸ್ವಲ್ಪ ಕೊಟ್ಟು ಸ್ವಲ್ಪ ದೇವ್ರಿಗೆ ಮುಡ್ಸಿ ಸ್ವಲ್ಪ ನೀವ್ ತಗೊಳ್ಳಿ ಅಂತ ಅಂದ್ರೆ, ಇಲ್ಲಮ್ಮ ಇವತ್ತಿನ ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ ಅಂತ ವಿಶ್ ಮಾಡಿ ನನ್ಗೆ ಹೂ ಕೊಟ್ಟಿದ್ದಾರೆ. ಸೊ ಇಫ್ ಇನ್ ಕೇಸ್ ನಮ್ಮ ಅತ್ತೆ ವ್ಲಾಗ್ ನೋಡ್ತಾ ಇದ್ರೆ, ಆಂಟಿ ಥ್ಯಾಂಕ್ ಯು ಸೋ ಮಚ್, ತುಂಬಾನೇ ಖುಷಿ ಆಯ್ತು ನನ್ಗೆ. ಏನು ಡೋಂಟ್ ಫೈಟ್ ವಿತ್ ಮೀ. ಎಕ್ಸಾಕ್ಟ್ಲಿ ಅರುಣವ್ರೆ, ಡೋಂಟ್ ಫೈಟ್ ವಿತ್ ಮೀ. ಆಕ್ಚುಲಿ ಗೊತ್ತಾ ನಾನ್ ಹೇಗೆ ಅಂತಂದ್ರೆ, ನಾನು ಇಲ್ಲ ನಾನಲ್ಲ, ಅದು ನೀವು ರೀ, ಅದು ಬಂದ್ಬಿಡು. ಸೊ ಹೇಗೆ ಅಂತಂದ್ರೆ ಗೈಸ್, ನಮ್ ಮನೇಲಿ ಏನಾದ್ರು ಫಂಕ್ಷನ್ ಇದ್ರೆ, ಏನಾದ್ರು ಹಬ್ಬ ಇದ್ರೆ ಪಕ್ಕ ನಾವು ಗಂಡ ಹೆಂಡತಿ ಜಗಳ ಆಡ್ತೀವಿ. ಅದಕ್ಕೆ ನಾನು ಮುಂಚೆನೆ ಹೇಳ್ಬಿಡ್ತೀನಿ. ಇವಾಗ ಗೃಹ ಪ್ರವೇಶಕ್ಕೂ ಇವಾಗ್ಲೇ ಹೇಳ್ತಾ ಇದೀನಿ, ನನ್ನಿಂದ ಒಂದ್ ಮಳ ಅಂದ್ರೆ 1 ಕಿಲೋಮೀಟರ್ ದೂರ ಇರ್ಬೇಡ. ಆಮೇಲೆ ಫೋಟೋಸ್ ತೆಗಿಯಕ್ಕಾಗಲ್ಲ. ಇಷ್ಟು ದೂರ ಇರು. ನನ್ ಜೊತೆ ಜಗಳ ಮಾಡಕ್ಕೂ ಬರ್ಬೇಡ, ಏನ್ ಮಾಡಕ್ಕೂ ಬರ್ಬೇಡ. ಇವಾಗ್ಲೇ ಅಡ್ವಾನ್ಸ್ ಆಗಿ ಹೇಳ್ತಾ ಇದೀನಿ, ಸರಿನಾ? ನೀವು ಹೀಗೇನ ಗಂಡ ಹೆಂಡತಿ ಅಂತ ಕಾಮೆಂಟ್ ಮಾಡಿ, ಅಥವಾ ನಾವು ಮಾತ್ರ ವಿಚಿತ್ರ ಅಂತ ನಂಗೆ ಗೊತ್ತಿಲ್ಲ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಆಂಟಿ. ಅಂಡ್ ಇದು ಬಂದು ನನ್ನ ಫೇವ್ರೇಟ್ ಹೂ ಗೈಸ್. ನಂಗೆ ಮೋಗ್ರಾ ಮಲ್ಲಿಗೆ ಒಂದು ನಂಗೆ ತುಂಬಾ ಇಷ್ಟ. ಯಾಕ್ರಿ? ಬರ್ತೀವಿ ಅಮ್ಮ. ಆಮೇಲೆ ತಿಂಡಿ ಐತೆ ನಮ್ಮಿ? ರೊಟ್ಟಿ ಆಯ್ತಾ? ಪಾಲಿಶು ನೀನ್ ಮಾತಾಡ್ಸೋಳ ನನ್ ಜೊತೆಯಲ್ಲಿ ಗೈಸ್, ನಾನು ನಮ್ಮ ಅಪ್ಪ ಮಾತಾಡ್ಸ್ತಾ ಇರಲಿಲ್ಲ. ಅಪ್ಪ ನಂಗೆ ತುಂಬಾ ಬೈದ್ರು, ಅವರಿಂದ ಮಾತಾಡ್ಸ್ತಾ ಇರ್ಲಿಲ್ಲ. ಇವತ್ತು ಬಂದು ತಪ್ಪುತ್ತಾ. ಓಕೆ ಗೈಸ್, ನಮ್ಮ ಮನೆಗೆ ಬಲಗಾಲಿಟ್ಟಿ ಪ್ರವೇಶ ಕೊಡೋಣ. ಎಸ್, ಫೈನಲಿ ಗೈಸ್, ನಮ್ಮ ಮನೆ ಆಲ್ಮೋಸ್ಟ್ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪನೇ ಬಾಕಿ ಇರೋದು. ಸ್ವಲ್ಪ ಅಂತಂದ್ರೆ ಏನ್ ಗೊತ್ತಾ, ಇವತ್ತು ತುಂಬಾ ಮನೆ ಗಲೀಜ್ ತರ ಸ್ವಲ್ಪ ಈ ತರ ಕಾಣಿಸಿದೆಯಲ್ವಾ, ಅಂಡಿರೋದು ಆ ತರ ಎಲ್ಲ ತೊಳಿತಾವ್ರಲ್ಲ, ಅದಕ್ಕೆ ಅದೇ ವಾಶ್, ಇವತ್ತು ಆಸಿಡ್ ವಾಶ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಅಂಡಿರೋ ತರ ಕಾಣಿಸ್ತಿದೆ. ಬಟ್ ಆಲ್ಮೋಸ್ಟ್ ಕೆಲಸ ಆಗಿದೆ. ಕ್ಲೀನಿಂಗ್ ಕೆಲಸನೇ ಬಾಕಿ ಇರೋದು ಇಂಪಾರ್ಟೆಂಟ್. ಮತ್ತೆ ಡೋರ್ ಎಲ್ಲ ಫಿಟ್ ಮಾಡಿಲ್ಲ. ಇದು ಬಂದು ನಮ್ಮ ದೇವ್ರ ಮನೆ ರೀ. ಪ್ಯಾಚ್ ತರ ಇದೆಯಲ್ಲ, ಅದು ಫಿಲ್ಲಿಂಗ್ ಮಾಡ್ಕೊಂಡಿರೋದು. ಮತ್ತೆ ಪಾಲಿಶ್ ಮಾಡ್ತಾರೆ. ಇಷ್ಟೇನ ಪಾಲಿಶ್ ಮಾಡ್ತಾರೆ, ಇನ್ನೂ ಪಾಲಿಶ್ ಮಾಡ್ತಾರೆ. ಲೈಟಿಂಗ್ಸ್ ಎಲ್ಲ ಫಿಟ್ ಮಾಡಿದ್ರು ದೇವ್ರ ಮನೆಗೆ, ಫ್ಯಾನು ಅದು ಇದು. ಇನ್ನ ಬೇಜಾನ್ ಕೆಲಸ ಇದೆ, ಟೆನ್ಷನ್ ತಗೋಬೇಡ. ಆಗುತ್ತಾ ಒಂದು ವಾರದಲ್ಲಿ? ಆಗತ್ತೆ. ಟಿವಿ ಯೂನಿಟ್ಗೆ ನಾನು ಏನ್ ಹೇಳಿದೆ ಗೊತ್ತಾ, ಆಕ್ಚುಲಿ ಇದು ಬಂದು ಒಂದು ಸ್ವಲ್ಪ ಶೀಟ್ ಮಿಕ್ಕಿದೆ. ನಾನು ಮಮ್ಮಿಗೆ ಏನ್ ಹೇಳಿದೆ ಅಂದ್ರೆ, ಆ ಶೀಟ್ ನ ತಗೊಂಡ್ ಬಂದು ಈ ಬಾಕ್ಸ್ ಇದೆಯಲ್ಲ, ಈ ಬಾಕ್ಸ್ ಬಾಟಲ್ ಹಾಕು, ಎದ್ದು ಕಾಣಿಸ್ತು. ಬಿಕಾಸ್ ಇದನ್ನು ಎದ್ದು ಕಾಣಿಸ್ತಾ ಇಲ್ಲ. ಆ ಬಾಕ್ಸ್ ಬಾಟಲ್ ಹಾಕಿದ್ರೆ ಆ ಬ್ರೌನ್ ಕಲರ್ ಎದ್ದು ಕಾಣಿಸುತ್ತೆ ಅಂತ. ಚೆನ್ನಾಗಿದೆ, ಐಡಿಯಾ ಚೆನ್ನಾಗಿದೆ. ಬಟ್ ಕಾರ್ಪೆಂಟರ್ ಅಪ್ಪ ಬಂದಿಲ್ಲ. ನನ್ನ ಮೂಗು ಕಿಚನ್ ಎಲ್ಲ ಆಲ್ರೆಡಿ ತೋರಿಸಿದೀನಿ. ಅಂಡ್ ತುಂಬಾ ಜನ ನನ್ನ ಬ್ಲಾಗಲ್ಲಿ ಕಾಮೆಂಟ್ ಮಾಡಿದ್ರು, ಏನಪ್ಪಾ ಅಂದ್ರೆ ನೀವು ಕಾಮನ್ ವಾಶ್ರೂಮ್ ಮಾಡಿಲ್ವಾ ಮತ್ತೆ ಯುಟಿಲಿಟಿ ಇಲ್ವಾ ಅಂತ. ಸೊ ಯುಟಿಲಿಟಿ ಇಲ್ಲ, ಬಟ್ ಯುಟಿಲಿಟಿ ತರಾನೇ ಒಂದಿದೆ. ಏನಪ್ಪಾ ಅಂದ್ರೆ, ಎಕ್ಸ್ಕ್ಯೂಸ್ ಮೀ ಗೈಸ್,
ಅಂದ್ರೆ ನಮ್ಮೂರಲ್ಲಿ ಎಲ್ಲ ನಾನ್ ವೆಜ್ ಬಂದು ಸಪ್ರೇಟ್ ಆಗಿ ಮಾಡಬೇಕು, ಲೈಕ್ ಒಂದೇ ಅಡಿಗೆ ಮನೇಲಿ ಮಾಡಂಗಿಲ್ಲ. ಅದಕ್ಕೋಸ್ಕರನೇ ನಾನ್ ವೆಜ್ಗೆ ಅಂತ ಇಲ್ಲಿ ಸಪ್ರೇಟ್ ಮಾಡಿದ್ದಾರೆ ನೋಡಿ. ಇದು ಬಂದು ನಾನ್ ವೆಜ್. ಈ ನಾನ್ ವೆಜ್ ಕಿಚನ್ ಚಿಕ್ಕದೇ ಗೈಸ್, ಅಷ್ಟೊಂದು ದೊಡ್ಡ ಕಿಚನ್ ಎಲ್ಲ ಚಿಕ್ಕದೇನೆ. ಇದನ್ನೇ ನಾವು ಹ್ಯಾಸ್ ಅ ನೀವು ಬೀಳ್ತೇನೆ ಎತ್ಕೊಳಪ್ಪ, ರಿಸ್ಕೇ ಬೇಡ, ಇಲ್ಲಿ ತೋರಿಸಿ. ಸಿ ನಾನ್ ವೆಜ್ಗೆ ಬಂದು ಚಿಕ್ಕ ಕಿಚನ್ ಇಟ್ಟಿರೋದು, ದೊಡ್ಡ ಕಿಚನ್ ಆಗುತ್ತೆ ಇದ್ದಿಲ್ಲ. ಇದನ್ನೇ ಬೇಕಾದ್ರೆ ಹ್ಯಾಸ್ ಯುಟಿಲಿಟಿ ಕೂಡ ಯೂಸ್ ಮಾಡ್ಕೋಬಹುದು. ಅಂಡ್ ಕಾಮನ್ ವಾಶ್ರೂಮ್ ಒಂದು ಹಾಲಲ್ಲಿ ಇಟ್ಟಿಲ್ಲ, ಬಿಕಾಸ್ ವಾಶ್ರೂಮ್ ಹಾಲಲ್ಲಿ ಇಡ್ಬೋದು, ಆದ್ರೆ ಜಾಗ ಸ್ವಲ್ಪ ಚಿಕ್ಕದಾಗುತ್ತೆ ಅಂತ ಅನ್ಕೊಂಡು ಮೇಲ್ಗಡೆ ಕಾಮನ್ ವಾಶ್ರೂಮ್ ಇದೆ, ಕೆಳಗಡೆ ಇಲ್ಲ. ಸರಿನಾ? ಸೊ ಇದು ಒಂದು ಅಪ್ಡೇಟ್. ಮಮ್ಮಿ ಏನ್ ಸಮಾಚಾರ ಮಮ್ಮಿ? ನೀನೇನವ ಮುಚ್ತಿದ್ಯಾ ಮನೆ ಕಟ್ಸಿ? ಏನ್ ಮಿಂಚಿಂಗು? ಏನಿಲ್ಲ, ಹಳೆ ಸೀರೆ ಏಟಾಯ್ತಮ್ಮ? ಸೀರೆಗಳ ಮಿಂಚಿಂಗು, ಮೊಗದಲ್ಲಿ ಮಿಂಚಿಂಗು ಅಂತಿರೋದು. ಹೌದಾ? ಇವತ್ತೇನೋ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಹೂ ಬಾಡಿದೆ, ಏನಂತಾರೆ ಅರಳಿದೆ, ಬಾಡೋಗಿರೋ ಹೂ ಅರಳಿದೆ, ಇವಾಗ ಅರಳ್ತಾ ಐತೆ. ಕೆಲಸ ಏನ್ ಮುದ್ದೆ ಬರ ಕೆಲಸನೇ ಗೊತ್ತಾಯಿಲ್ಲ, ಪೇಂಟರು ಗೊತ್ತಾಯಿಲ್ಲ. ಆಶೀರ್ವಾದ ಆ ಹುಡುಗ ಏನ್ ಮಾಡ್ಕೊಂಡು ನೋಡ್ದೆ ಮೇಲ್ಗಡೆ ಫೋನ್ ನೋಡ್ಕೊಂಡು ನಿಂತ ಹೋದ್ರೆ ಅಲ್ಲ, ಅವಾಗ ಆಚೆ ನೋಡಿದ್ರು, ಇವಾಗ ನೋಡ್ಲಿಲ್ಲ. ಏನು ಆಕ್ಚುಲಿ ಏನ್ ಗೊತ್ತಾ, ಈ ಸಣ್ಣ ಪುಟ್ಟ ಕೆಲಸ ಇರುತ್ತಲ್ಲ, ಈ ಕೆಲಸದವ್ರನ್ನ ಹಿಡಿಯೋದೇ ಒಂದು ದೊಡ್ಡ ಕಷ್ಟ. ದೊಡ್ಡ ಕೆಲಸ ಹೆಂಗೋ ಮಾಡಿಸ್ಬೋದು, ಬಟ್ ಸಣ್ಣ ಕೆಲಸ ಇರುತ್ತಲ್ಲ, ಅದು ಮಾಡ್ಸೋಕೆ ತುಂಬಾ ಕಷ್ಟ ಆಗುತ್ತೆ. ನಾವು ಗೋಪುರ ಈ ಥರ ಮಾಡಿಸ್ಬಿಡೋಣ, ಇದೇ ಥರ ರೀ. ಗೋಪುರ ಏನ್ ಗೊತ್ತಾ ರೀ, ಅದೇನೋ ಚೂಪಿಗೆ ಮಾಡ್ಸೋಣ ಬೇಕಂದ್ರೆ ಇದೇ ಥರ ಹಿಂಗಿದೆ. ಆದರೆ ನಿಂದು ಅಗಲ ಜಾಸ್ತಿ ಇದೆ, ನಮ್ಮದು ಅರ್ಥ ಆಯ್ತಾ? ಗುರುಪ್ರವೇಶ ಬಂದು ಕೊಟ್ಟು ಹೊಡ್ಕೊಡ್ತಾರ ಪೇಂಟು? ಗುರುಪ್ರವೇಶ ಆದ್ಮೇಲೆ ಹೊಡಿಸ್ಬಾರ್ದು ಅಂತ ನಮ್ಮ ಮನ್ಸಿಗೆ. ಹೊಡಿಸ್ಬೇಕು ಅಲ್ಲ ಆಂಟಿ, ಆಂಟಿ ಎಷ್ಟು ಬೇಕಾದ್ರೆ ಹೊಡಿಬೋದು ಆಂಟಿ, ಆದರೆ ಏನಂದ್ರೆ ಗ್ರೂಪ್ರವೇಶ ಹೊಡಿಲೇಬೇಕು. ಪ್ಯಾಚ್ ವರ್ಕ್ ಲೆನ್ಸ್ ಹೆಂಗಿದಾಗತ್ತೆ? ವರ್ಷನ ಹಾ ಅಂದ್ರೆ ಗ್ರೂಪ್ರವೇಶ ಆಗಿದ ತಕ್ಷಣ ಹೊಡಿಸಿದ್ರೆ ಆಗಿದ ತಕ್ಷಣ ಒಂದ್ 15 ದಿನ ಬಿಟ್ಟು ಎಲ್ಲ ಹಂಗೆ ಮಾಡೋದು. ಒಂದು 15 ದಿನ ಹೊಡಿತಾರೆ. ಆಕ್ಚುಲಿ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಆಚೆ ಮತ್ತೆ ಒಳಗಡೆ ಒಂದೊಂದು ಕೋಟ್ ಬಾಕಿ ಇಕ್ಕೊಂತಾರೆ. ಎಲ್ಲ ಗ್ರೂಪ್ರವೇಶ ಮುಗಿದು ಏನೇನು ಒಳಗಡೆ ಎಂಟ್ರಿ ಕೊಡ್ತಿರಲ್ಲ, ಆ ಟೈಮಲ್ಲಿ ಬಂದು ಎಲ್ಲ ಕ್ಲೀನ್ ಒಂದು ಮಾಡಿಸ್ಬಿಡಿ. ಜಾಸ್ತಿ ಬೇಡ, ಅಯ್ಯೋ ಇದೇ ತಗೊಳ್ಳಿ, ಪ್ಯಾಚ್ ವರ್ಕ್ ಬಿಡು. ಅಲ್ಲ 3 ಕೋಟ್ ಹೊಡಿಬೇಕೇನೋ ಅಂತ ಎಲ್ಲ ಹೇಳಿದ್ರೆ 3 ಕೋಟ್ ಅಂತ 2 ಕೋಟಿಗೆ ಹೊಡೆದ್ರೆ 3 ಕೋಟ್ ಆಮೇಲೆ ಹೊಡ್ಸ್ಕೊಳ್ಳಿಂತ. ನಿಜ ಹೇಳ್ಬೇಕಂದ್ರೆ ಈ ಪೇಂಟ್ ಹೊಡ್ಸಿದ್ರಲ್ಲ, ಇದಕ್ಕೆ 2 ಕೋಟ್ ಸಾಕು. ಜಾಸ್ತಿ ಹೊಡ್ಸಿದಷ್ಟು ಪಟ್ಟಿ ಅದು ಬಿಡುತ್ತೆ, ಯಾಕಂದ್ರೆ ಒಳ್ಳೆ ಪೇಂಟ್ ಇದೆ. ಆಕ್ಚುಲಿ ನನ್ನ ಒಪಿನಿಯನ್ ಇತ್ತಂದ್ರೆ 1 ಕೋಟ್ ಹೊಡಿಸ್ಬಿಟ್ಟು ಕೇಳ್ಬೇಕಾಯ್ತು ಮುಂಚೆನೆ, 1 ಕೋಟ್ ಹೊಡಿಸಿ ಗುರುಪ್ರವೇಶ ಮುಗಿದ್ಮೇಲೆ ಇದು ಮಾಡೋಂತ. ಆಚೆ ನಾವು ಹಂಗೆ ಅಲ್ಲಂಗೆ ಮಾಡೋದು. ಇವಾಗ ಪೇಂಟ್ ಅದೇ ಆಂಟಿ, ಅದಕ್ಕೆ ಹೇಳ್ತಾ ಇರೋದು, ಬೇಕದು ಮಾಡ್ಬೇಕಲ್ಲ. ಫುಲ್ ಎಲ್ಲ ಹೆಜ್ಜೆಲ್ಲ ಇದಾಗುತ್ತಲ್ಲ ಇವಾಗ. ಹೆಜ್ಜಿಗೆ ಹಾಕಬಾರ್ದು ಅಂತ ಹೇಳ್ಬೇಕು, ಖಾಲಿ ಮಧ್ಯದಲ್ಲಿ ಹಾಕೊಂಡು ಆಶೀರ್ ಮಾಡಿ. ಇದು ಜಾಸ್ತಿ ಸಿಮೆಂಟ್ ಬಿದ್ದು, ಇದು ಸಿಮೆಂಟ್ ಬಿದ್ದು ಕರೆ ಬಿಡುತ್ತೆ ಗೊತ್ತಾ, ಅವಾಗ ಮಾಡಿಸ್ಬೇಕು ನೀವು. ಹೋಗ್ಬಿಡಿ ಪಕ್ಕದಲ್ಲಿ ಹೊಡಿತದೆ. ಇವಾಗ ಇದೆ ನಾರ್ಮಲ್, ನಾವು ಏನ್ ಹಿಂಗ್ ಒಳ್ಳೆ ಎಷ್ಟು ಬೇಜಾರಾಗ್ತಿತ್ತು ನೋಡಿ. ಅಲ್ಲ ರೀ, ಇದು ಹೋಗುತ್ತೆ ತಾನೇ. ಇವನು 3 ಮನೆ ಮಾಡ್ತಾನೆ, ಬೆಳಗ್ಗೆ 1 ಮನೆ, ಮಧ್ಯಾಹ್ನ 1 ಮನೆ, ರಾತ್ರಿ 1 ಮನೆ. ಇವನು 11 ಗಂಟೆ ಆದರೂ ಬಂದಿಲ್ಲ. ಇನ್ನು 11 ಗಂಟೆಗೆ ಬಂದು ಎಷ್ಟಂತ ಮಾಡ್ತಾನೆ. ಮಮ್ಮಿ ಈ ಲಕ್ಷ್ಮಿ ಮೊಕ್ಕಲ ಯಾಕೆ ಈ ತರ ಆಗಿದೆಯಲ್ಲ? ಇದೆಲ್ಲ ಗರ್ಭ ಸಿಕ್ಕಿದೆಯಂತೆ. ಹಸಿ ಮರ, ನಾವು ಮರ ಸೀಸನಿಂಗ್ ಆಗಿರೋ ಮರ ತಗೊಂಡಿದ್ರೆ ಈ ತರ ಪ್ರಾಬ್ಲಮ್ ಗೊತ್ತಿರ್ಲಿಲ್ಲ. ಒಣಗಿರೋ ಮರ ತಗೊಂಡಿದ್ರೆ ನಾವು ಮರ ತಗೊಂಡು ದಿಮ್ಮಿ ತಗೊಂಡು ಒಣಗಾಕಿಟ್ಟವಲ್ಲ ಒಂದು 3 ತಿಂಗಳು, ಅದು ಚೆನ್ನಾಗಿ ಒಣಗಿಲ್ಲ, ಸೀಸನ್ ಆಗಿಲ್ಲ, ಕರೆಕ್ಟಾಗಿ ಕರೆಕ್ಟಾಗಿ. ಅದು ಆಗದಿರೋದ್ರಿಂದ ಮತ್ತೆ ಗರ್ಭ ಬೇರೆ ಸಿಕ್ಬಿಡ್ತಂತೆ ಒಳಗಡೆ ಎಲ್ಲ ಗಂಟು ಅದರಿಂದ ಈ ತರ ಪ್ರಾಬ್ಲಮ್ ಎಲ್ಲ ನೋಡಿ. ಅದು ಹೊಸ್ಲು ಎಲ್ಲ ಹೊಸ್ಲು ಇನ್ನೊಂದು ಬೇಜಾರಾಗ್ತೈತೆ ಹೊಸ್ಲು ನೋಡಿ. ಅಂದ್ರೆ ಇದು ಫಿಲ್ಲಿಂಗ್ ಮಾಡಿ ಪಾಲಿಶ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ.
ಎಲ್ಲರೂ ಹೇಳ್ತಿದ್ರಲ್ವಾ ಮದುವೆ ಮಾಡ್ಬೋದು ಬಟ್ ಮನೆ ಕಟ್ಟೋದು ಸುಲಭ ಅಲ್ಲ ಅಂತ. ಇವಾಗ ಎಕ್ಸ್ಪೀರಿಯನ್ಸ್ ಕೂಡ ಆಗೋಯ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಏನೇ ಆದರೆ ಒಳ್ಳೇದಕ್ಕೆ ಆಗೋದು ಅಷ್ಟೇ ಗೈಸ್ ಹೇಳೋಕ್ಕಾಗೋದು. ಬಟ್ ಕೆಲವೊಂದು ಸತಿ ಬೇಜಾರಾಗುತ್ತೆ. ಇವಾಗ ನೀವೇನು ನಾನು ನಿಮಗೆ ತೋರಿಸಿದ್ನಲ್ಲ, ಆ್ಯಸಿಡ್ ವಾಶ್ ಮಾಡೋಕ್ಕೆ ಹೋಗಿ ಮೆಟ್ಲ ಹತ್ರ ಫುಲ್ ಆ್ಯಸಿಡ್ ಎಲ್ಲ ಲೀಕ್ ಆಗಿಬಿಟ್ಟು ಕರೆ ಆಗಿಬಿಟ್ಟಿದೆ. ಇವಾಗ ಆ ಕರೆ ಹೋಗ್ಸೋಕ್ಕೆ ಇನ್ನೂ ಒಂದಷ್ಟು ಖರ್ಚು ಮಾಡಬೇಕು, ಮತ್ತು ರೀಪೇಂಟ್ ಮಾಡಿಸ್ಬೇಕು, ಮತ್ತು ಪಟ್ಟಿ ಹೊಡಿಸ್ಬೇಕು, ಅದು ಏನೇನೇ ಇರುತ್ತೆ. ಅದಲ್ಲದೆ ಇವಾಗ ನಮ್ಮ ದೇವ್ರ ಮನೆದು ಮೇನ್ ಡೋರ್ ನೋಡ್ಬೋದು, ಅದ್ರದ್ದು ಅದೇನೋ ಗರ್ಭಗಂಟು ಅಂತ ಏನೋ ಅಂತಾರಲ್ಲ, ಕರೆಕ್ಟಾಗಿ ಸೀಸನಿಂಗ್ ಆಗಿಲ್ಲ ಅಂತ. ಅದು ಲಕ್ಷ್ಮಿ ಮುಖದಲ್ಲೇ ನಾವು ಅಷ್ಟಲಕ್ಷ್ಮಿ ಮೇನ್ ಡೋರ್ ಮಾಡಿಸಿರೋದು, ಲಕ್ಷ್ಮಿ ಮುಖದಲ್ಲೇ ಆ ಒಂದು ಲೈನ್ ಬಂದಿದೆ. ಕೆಲವೊಂದು ಸತಿ ನಮ್ಮ ಕೈಯಲ್ಲಿ ಇಲ್ಲ, ಅದು ನ್ಯಾಚುರಲ್ ಆಗಿ ಏನಾಗಬೇಕು ಅದು ಹಾಗೆ ಆಗುತ್ತೆ. ಸೊ ಬೇಜಾರು ಮಾಡ್ಕೋಬಾರ್ದು. ನಮ್ಮ ಅಮ್ಮ ಅದೇ ಅಂದರು, ಬೇಜಾರು ಮಾಡ್ಕೋಬೇಡ ಬಿಡು, ಪಾಲಿಶ್ ಆದಮೇಲೆ ಕರೆಕ್ಟಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ವಿ. ಆ್ಯಂಡ್ ಹೊಸಲು ಕೂಡ ತೋರಿಸಿದ್ನಲ್ಲ, ಅದು ಸ್ವಲ್ಪ ಬ್ರೇಕ್ ಥರ ಆಗ್ತಿದೆ. ಬಿಕಾಸ್ ಮೇನ್ ಇಂಪಾರ್ಟೆಂಟ್ ನಾವು ಸೀಸ್ನಿಂಗ್ ಕರೆಕ್ಟಾಗಿ ಮಾಡಿಸ್ಬೇಕಿತ್ತು. ಅಂದರೆ ನಾವು ಒಂದು ತಿಂಗಳು ಏನೋ ಬಿಟ್ಟಿದ್ವಿ ಅನಿಸುತ್ತೆ ನಮ್ಮಮ್ಮ, ಬಟ್ ಗೊತ್ತಿಲ್ಲ ಅದು ಕರೆಕ್ಟಾಗಿ ಒಳಗಡೆ ಕರೆಕ್ಟಾಗಿ ಅದು ಒಣಗಿಲ್ಲ ಅಂತ ಅಂದ್ಕೊಂಡು ಹಂಗೆ ಆ ರೀತಿ ಆಗಿದೆ. ಸೊ ಗೈಸ್ ನೋಡೋಣ ಫೈನಲ್ ಟಚ್ ಯಾವ ರೀತಿ ಆಗುತ್ತೆ ಅಂತ. ಬಿಕಾಸ್ ಇನ್ನೂ ಪಾಲಿಶಿಂಗ್ ಎಲ್ಲ ಸಿಕ್ಕಾಪಟ್ಟೆ ಕೆಲಸಗಳು ಬಾಕಿ ಇದೆ, ಅವೆಲ್ಲ ಆದಮೇಲೆ ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇಂಪಾರ್ಟೆಂಟ್ಲಿ ಏನು ಗೊತ್ತಾ ಫ್ರೆಂಡ್ಸ್, ನಾವು ಕೂಡ ಪೇಷನ್ಸ್ ಆಗಿರಬೇಕು. ಓಕೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದೀವಿ ಅಂತ ಓಕೆ ಎಲ್ಲನೂ ಪರ್ಫೆಕ್ಟಾಗಿ ಆಗಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗೋದೆ. ಬಿಕಾಸ್ ಕೆಲವೊಂದು ಸತಿ ನ್ಯಾಚುರಲ್ ಆಗಿ ಆಗ್ಬಿಡುತ್ತೆ. ಇವಾಗ ನಾನು ಮರದ್ದು ಹೇಳಿದ್ನಲ್ಲ, ಅದು ನ್ಯಾಚುರಲ್ ಆಗಿ ಆಯಿತು, ಅದು ನಮ್ಮ ಕೈಲೂ ಇರಲಿಲ್ಲ, ಪಾಪ ಅವ್ರ ಕೈಲೂ ಇರಲಿಲ್ಲ. ನಾವು ಸೀಸನಿಂಗ್ ಕರೆಕ್ಟಾಗಿ ಮಾಡಿಸಿದ್ರೆ ಮೇ ಬಿ ಆ ಥರ ಆಗ್ತಾ ಇರಲಿಲ್ಲ. ಬಟ್ ಏನೇ ಆದರೂ ಅಗೇನ್ ಒಳ್ಳೇದಕ್ಕೆ ಆಗೋದು ಅಷ್ಟೇ. ಸೊ ಗೃಹ ಪ್ರವೇಶಕ್ಕಿಂತ ಮುಂಚೆ ಒಂದು ರೌಂಡ್ ಹೋಗಿ ಬರಬೇಕು ಅಂತ ಅಂದ್ಕೊಂಡ್ವಿ. ಸೊ ಇದು ನಮ್ಮ ಫೈನಲ್ ರೌಂಡ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಗೃಹ ಪ್ರವೇಶಕ್ಕೆ ಬರೋದು. ಆ್ಯಂಡ್ ನಂಗೆ ಗೊತ್ತು ತುಂಬ ಜನ ಹೇಳ್ತೀರಾ ಲಕ್ಷ್ಮಿ ವ್ಲಾಗ್ಸ್ ಎಲ್ಲ ಬೇಗ ಹಾಕಿ ಯಾಕೆ ಅಷ್ಟು ಲೇಟಾಗಿ ಆಗ್ತಿದ್ದೀರಾ ಅಂತ. ಬಿಕಾಸ್ ಇವಾಗ ಇನ್ನೇನು ಗೃಹ ಪ್ರವೇಶ ತುಂಬಾ ಹತ್ತಿರ ಬಂತು. ಸ್ವಲ್ಪ ಶಿಫ್ಟಿಂಗು ಮತ್ತು ಎಂಡ್ ಮೂಮೆಂಟ್ ಏನೇನು ಪರ್ಚೇಸ್ ಮಾಡಬೇಕಿತ್ತಲ್ಲ ಅವೆಲ್ಲ ಇದೆ. ಆ್ಯಂಡ್ ನಮ್ಮಮ್ಮ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ ಬೆಂಗಳೂರಿಗೆ, ಬಟ್ ನಮ್ಮಮ್ಮನೂ ಬಂದಿಲ್ಲ, ಅಲ್ಲೇ ಇದ್ದಾರೆ, ನೀವೆಲ್ಲ ಮಾಡ್ಕೊಂಡು ಬನ್ನಿ ಅಂತ. ಆ್ಯಂಡ್ ಮಕ್ಳನ್ನ ಕಟ್ಕೊಂಡು ಅಲ್ಲಿ ಪರ್ಚೇಸ್ ಮಾಡೋದಾಗಿರಲಿ, ಶಿಫ್ಟಿಂಗ್ ಮಾಡೋದಾಗಲಿ ತುಂಬಾ ಕಷ್ಟ ಆಗಿರುತ್ತೆ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಏನು ಅಂದಮ್ಮ ಆಂಟಿ ಹೆಂಗೆ ಎತ್ಕೋಬೇಕಿದ್ನ ಈಗ ಹೇಳ್ಕೊಂಡು ಆಟ ಆಡ್ಸೇನೆ ಜಿಗ್ಗಣಕ ಹೆಂಗೆ ಎತ್ಕೋಬೇಕು ಹಿಂಗೇನಾ ಹಿಂಗೆ ಹಿಡ್ಕೊಂತೀಯ ಪಾಪು ಎತ್ತ ನೀನು ಓಡೋಯ್ತಲ್ಲಮ್ಮ ಟೂ ಓಡೋಯ್ತಲ್ಲ ಕರ್ಕೊಂಬ ಅಲ್ಲಿ ನನ್ನ ಅತ್ತೆಗೆ ಹೆಲ್ಪ್ ಮಾಡ್ತೀನಿ. ಹಾಲು ಕುಡಿತಾರೆ ಸುಮ್ಮ ಹಾಲು ಕುಡಿತಾ ಇದ್ದಾರೆ. ನಾವು ಹಿಂಗಾಗ್ಬಿಟ್ಟು ಕಪ್ಪುಗೆ ಒಳ್ಳೆ ಆಸಿಡ್ ಹಾಕ್ತೀವಿ. ಹಳೆ ಸ್ಟೀಲ್ ತರ ಕಾಣಿಸ್ತಿದೆ. ಸರಿ ಹೋಗ್ಲಿ, ಆಸಿಡ್ ಹಾಕಿದ ತಕ್ಷಣ ಕ್ಲೀನ್ ಆದ್ರೂ ಮಾಡಿದ್ನ. ಬೆಳಗ್ಗೆ ನೋಡ್ದು ಇದನ್ನ, ನಿನ್ನೆ ನೈಟ್ ನೋಡಿಲ್ಲ ನಾವು, ಬೆಳಗ್ಗೆ ನೋಡ್ದು. ಇದು ನಮ್ಮನೇನ ಅಂತ ಬಿಲೀವ್ ಮಾಡಕ್ಕೆ ಆಗ್ತಾ ಇಲ್ಲ ಮಮ್ಮಿ. ಅಲ್ವಾ, ನಮ್ಮನೇನ ಅಂತ ನಂಬಕ್ಕೆ ಆಗ್ತಾ ಇಲ್ಲ. ಒಟ್ಟಲ್ಲಿ ಇವಾಗ ನೀವು ಕಟ್ಸ್ತಿರ್ಲಿಲ್ಲ ಅಂದ್ರೆ ಅವನಿ ಏನಾಗ್ತಿರ್ಲಿಲ್ಲ ಬಿಡು. ಇನ್ ಕನ್ಸೆ ದುಡ್ಡು ಎಲ್ಲ ಖರ್ಚು ಮಾಡ್ಕೊಂಡ್ಬಿಡುವ ಮದ್ವೆ ಅದು ಇದು ಅಂತ ಏನ್ ಮಾಡೋದು. ಸಾಲ ಮಾಡಿ ಹೆಂಗ ಮನೆ ಮದುವೆ ಮಾಡ್ಬಿಡ್ತಿದ್ವು. ಇಷ್ಟೊಂಥರ ಸಾಲ ಮಾಡಿ ಮನೆ ಕಟ್ಟಕ್ಕಾಗಲ್ಲ. ಇಲ್ಲೂ ಸಾಲ ಮಾಡಿದ್ವಿ ಇಲ್ಲ ಅಂತಲ್ಲ, ಏನೋ ಒಂದು ಧೈರ್ಯ ಐತೆ ತೀರಿಸ್ತೀವಿ ಅಂತ. ಒಟ್ಟಲ್ಲಿ ನೀವು ಮನೆ ಕಟ್ಟಿದ್ಗೆ ನಮ್ಗೆ ಊರಲ್ಲಿ ಒಂಥರ ಬರೋ ಅವಕಾಶ ಐತೆ ಅಂತ ಆಯ್ತು. ನಮ್ಮೂರು ನಮ್ಮನೆ ಅಲ್ವಾ. ಬಾತ್ರೂಮ್ ಸಗದ ಕಾಣಿಸ್ತಿದೆ. ಬಾತ್ರೂಮ್ ನೋಡಕ್ ಚೆನ್ನಾಗೈತೆ ಅಲ್ವಾ. ಪಾಪ ಬಿಡು ಮಮ್ಮಿ, ತೆಗಿಯ ಕರೆಂಟ್ ಎಲ್ಲ ಮುಟ್ಟಕ್ ಹೋಗ್ಬೇಡ ಮಮ್ಮಿ. ಕರೆಂಟ್ ಮುಟ್ಬೇಡ, ಸುಮ್ನಿರವ, ರಿಸ್ಕ್ ಎಲ್ಲ ತಗೋಬೇಡ. ಗುರುಪ್ರವೇಶ ಹತ್ರ ಇಟ್ಕೊಂಡು ಇಲ್ಲೆಲ್ಲ ಕ್ಲೀನ್ ಮಾಡಿದ ಅಲ್ವಾ ಮಮ್ಮಿ? ಇಲ್ಲೆಲ್ಲ ಕ್ಲೀನ್ ಮಾಡಿದ ತಾನೇ? ಇನ್ನೂ ಇಲ್ಲ, ಬಟ್ ನಾಳೆ ಮತ್ತೆ ಬರೀ 2 ರೂಮ್ ಅಷ್ಟೇ ಮಾಡಿರೋದ? 2 ರೂಮು 3 ಬಾತ್ರೂಮ್. ಒಬ್ಬನೇ ಹುಡುಗ ಇನ್ನೇನು ಮಾಡ್ತಾನೆ.
ಬೆಂಗಳೂರು ಬರಲ್ವೋ ಅದೆಲ್ಲ ನೀವು ಸಾಮಾನು ಹೆಂಗೆ ತರ್ತೀರಾ ಏನು ಮಾಡ್ತೀರಾ? ನಾನು ಇವತ್ತು ಅನ್ಕೊಂಡೆ ಇದು ನಮ್ಮ ಕಾರ್ ಬರ್ತಾಯ್ತಲ್ಲ ಏನಾದರೂ ಒಂದು ಹಾಕೋಣ ಅಂತ. ಲಾಸ್ ಸ್ವಲ್ಪ ತಂದಿರ್ಬೇಕು. ಇದೆಲ್ಲ ಫಿಟ್ಟಿಂಗ್ ಮಾಡಲಿ ಭಯ ಆಗುತ್ತೆ. ನಾಳೆನಾ ಮಮ್ಮಿ? ಒಂದು ಜೂಮರ್ ಡೈನಿಂಗ್ ಟೇಬಲ್ ಕೆಳಗಡೆ ನಾವು ತರಬೇಕಿತ್ತಲ್ವಾ? ಒಂದು ಜೂಮರ್ ಇಲ್ಲಿ ನಾವು ತರಬೇಕಿದ್ದೇನೋ. ಇಲ್ಲೊಂದು ಜೂಮರು, ಫ್ಯಾನಾ? ಸೊ ಫ್ರೆಂಡ್ಸ್, ಇದಷ್ಟು ನಮ್ಮ ಮನೆ ಕೆಲಸ ಅಂದರೆ ಮನೆ ಅಪ್ಡೇಟ್ ಎಲ್ಲಿ ತನಕ ಆಗಿದೆ ಅಂತ ನಿಮಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೋರಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಶಿಫ್ಟಿಂಗ್ ವ್ಲಾಗ್ ಅವೆಲ್ಲ ನಾನು ನಿಮಗೆ ತೋರಿಸ್ತೀನಿ ಗೈಸ್. ಆ್ಯಂಡ್ ಶಿಫ್ಟಿಂಗಿಂದ ನೆನಪಾಯಿತು, ತುಂಬ ಜನ ನನಗೆ ಕೇಳ್ತಾ ಇದ್ದೀರಾ, ಲಕ್ಷ್ಮಿ ಅವರೇ ನಿಮ್ಮ ಅಪ್ಪ ಅಮ್ಮ ಊರಲ್ಲೇ ಸೆಟ್ಲ್ ಆಗ್ತಾರಾ, ಯಾಕೆ ಇಷ್ಟೊಂದು ದೊಡ್ಡ ಮನೆ ಕಟ್ಸಿದ್ದು ಅಂತ. ಅಪ್ಪ ಅಮ್ಮ ಊರಲ್ಲಿ ಸೆಟ್ಲ್ ಆಗಲ್ಲ, ಅಟ್ಲೀಸ್ಟ್ ಇವಾಗಂತೂ ಸೆಟ್ಲ್ ಆಗಲ್ಲ. ಇನ್ನು ಮುಂದೆ ಬರೋ ಫ್ಯೂಚರ್ ಒಂದು ಮೇ ಬಿ ಒಂದು 5-10 ಇಯರ್ಸ್ ಆದಮೇಲೆ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ಗೈಸ್. ಬಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಸೆಟ್ಲ್ ಆಗಲ್ಲ, ಬಿಕಾಸ್ ಅವ್ರದ್ದೇ ಅಂತ ಬಿಸ್ನೆಸ್ ಬೆಂಗಳೂರಲ್ಲಿ ಇದೆ ಅಲ್ವಾ, ಅದಕ್ಕೇ. ಆ್ಯಂಡ್ ಮನೆ ಯಾಕೆ ಕಟ್ಸಿದ್ದು ಅಂತ ಅಂದರೆ, ತುಂಬ ಸತಿ ಹೇಳಿದ್ದೀನಿ ನಾನು ಆಲ್ರೆಡಿ ವ್ಲಾಗಲ್ಲಿ, ಬಿಕಾಸ್ ನಮಗೆ ಕೂಡ ಊರಲ್ಲಿ ಮನೆ ಬೇಕಿತ್ತು, ಹೋಗೋಕ್ಕೆ ಬರೋಕ್ಕೆ, ಹಬ್ಬಕ್ಕೆ ಪಕ್ಷಕ್ಕೆ ಪ್ರತಿಯೊಂದಕ್ಕೂ ಮನೆ ಬೇಕೇ ಬೇಕಲ್ವಾ. ಎಷ್ಟು ದಿವಸ ಅಂತ ಅತ್ತೆ ಮನೆ, ದೊಡ್ಡಪ್ಪ ಮನೆ, ಚಿಕ್ಕಮ್ಮ ಮನೆ ಅಂತ ಹೋಗೋಕ್ಕಾಗುತ್ತೆ. ಇವಾಗ ನಮ್ಮದೇ ಅಂತ ಫ್ಯಾಮಿಲಿ, ಹಸ್ಬೆಂಡ್ ಮಕ್ಕಳೆಲ್ಲ ಬಂದಮೇಲೆ ನಮ್ಮದೇ ಅಂತ ಮನೆ ಇರಬೇಕು ಅಂತ ಅಂದ್ಕೊಂಡು ಒಂದು ಪುಟ್ಟದಾಗಿ ಮನೆ ಕಟ್ಸಿದ್ದೀವಿ. ಆ್ಯಂಡ್ ಸೆಟ್ಲ್ ಅಂತೂ ಇವಾಗಲೇ ಆಗಲ್ಲ ಗೈಸ್, ಮುಂದಕ್ಕೆ ನೋಡೋಣ. ಅಪ್ಪ ಅಮ್ಮ ಮುಂದಕ್ಕೆ ಮೇ ಬಿ ಅವ್ರು ಇನ್ನೂ ವಯಸ್ಸಾದಾಗ ಅವಾಗ ಮೇ ಬಿ ಸೆಟ್ಲ್ ಆಗ್ಬೋದು, ಬಟ್ ಇವಾಗ ಕರೆಂಟ್ಲಿ ಸೆಟ್ಲ್ ಆಗಲ್ಲ ಅವರು. ಓಕೆ ಫ್ರೆಂಡ್ಸ್, ಅಷ್ಟೇ. ಇವಾಗ ಮನೆದು ಒಂದು ಸಿಂಪಲ್ ಆಗಿ ನಿಮಗೆ ಅಪ್ಡೇಟ್ ಕೊಟ್ಟಿದ್ದಾಯಿತು. ಎಳ್ನೀರು ಕುಡಿದು ಇವಾಗ ನಮ್ಮ ಊರಿಗೆ ಅಂದರೆ ಬೆಂಗಳೂರಿಗೆ ಹೊರಡದೇನೆ ಒಂದು ಇತ್ತು ಲೈಕ್ ಓಕೆ ಫಸ್ಟ್ ಹೋಗ್ಬಿಟ್ಟು ಮನೆ ನೋಡಬೇಕು ಎಲ್ಲಿ ತನಕ ಆಗಿದೆ ಏನಾಗಿದೆ ಅಂತ. ಬಿಕಾಸ್ ಅಪ್ಪ ಅಮ್ಮ ಅಂತ ಆಬ್ವಿಯಸ್ಲಿ ಕಟ್ತಾ ಇದ್ದಾರೆ, ಅಟ್ಲೀಸ್ಟ್ ನಾವು ಒಂದು ಸಪೋರ್ಟ್ ಮಾಡಿದ್ರೆ ಮಾರಲ್ ಓಕೆ ನಾವು ಪರ್ಮನೆಂಟಾಗಿ ಊರಲ್ಲಿ ಇರೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಅವಾಗ ಹೋಗ್ತಾ ಬರ್ತಾ ಎಷ್ಟಾಗಿದೆ ಕೆಲಸ ಏನಾಗಿದೆ ಒಂದು ಅಪ್ಡೇಟ್ ತಿಳ್ಕೊಂಡು ಏನೋ ಒಂದು ಹೆಲ್ಪ್ ಮಾಡಿದ್ರು ಕೂಡ ಅವ್ರಿಗೂ ಒಂಥರ ಧೈರ್ಯ ಅಲ್ವಾ. ಸೊ ಅದಕ್ಕೆ ನಾನು ಹಾಗೂ ಅರುಣವ್ರು ಇಬ್ಬರು ಬಂದಿದ್ವಿ. ಆ್ಯಂಡ್ ನಮ್ಮಮ್ಮ ಕೂಡ ಹೇಳ್ತಾ ಇದ್ರು ಲೈಕ್ ನಾನಿವಾಗ ಇನ್ನು ಬೆಂಗಳೂರಿಗೆ ಬರಲ್ಲ, ಗೃಹಪ್ರವೇಶ ಮುಗಿದ ಮೇಲೇ ಬೆಂಗಳೂರಿಗೆ ಬರೋದು, ಇವಾಗಲೇ ಸದ್ಯಕ್ಕೆ ಬರಲ್ಲ, ನೀವೆಲ್ಲ ಶಿಫ್ಟಿಂಗ್ ಮಾಡಿಕೊಂಡು ಟ್ರಕ್ಕಲ್ಲೆಲ್ಲ ಪ್ಯಾಕ್ ಮಾಡಲ್ಲ ಹಾಕಿ ಅದಾದಮೇಲೆ ನೀವು ಕೂಡ ಟ್ರಕ್ಕಲ್ಲೇ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಸೊ ಗೊತ್ತಿಲ್ಲ ಗೈಸ್ ಅವೆಲ್ಲ ಏನಾಗುತ್ತೆ ಅಂತ, ನಿಮಗೆ ಫ್ಯೂಚರ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಸ್ಟೇ ಟ್ಯೂನ್, ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ತುಂಬ ಜನ ಹೇಳ್ತಾ ಇದ್ದೀರಾ ಬ್ಲಾಗ್ ನೀವು ರೆಗ್ಯುಲರಾಗಿ ಆಗ್ತಾ ಇಲ್ಲ, ಬಿಕಾಸ್ ಇವಾಗ ತುಂಬ ಪರ್ಚೇಸಿಂಗ್ ಕೆಲಸ ಇದೆ. ಅದಲ್ಲದೆ ನಾವು ಇವಾಗ ಊರು ಕೂಡ ಹೋಗ್ತಾ ಇದ್ದೀವಿ. ಸೊ ಊರು ಕೂಡ ನೆಟ್ವರ್ಕ್ ಸಿಗಲ್ಲ ಗೈಸ್. ನೆಟ್ವರ್ಕ್ ಸಿಗೋ ಕಡೆ ಹೋಗಬೇಕು ಅಂದರೆ ತುಂಬ ದೂರ ನಡ್ಕೊಂಡು ಹೋಗಬೇಕು, ಅದಕ್ಕೇ ಸ್ವಲ್ಪ ಲೇಟಾಗಿ ಬರ್ತಾ ಇದೆ. ಸೊ ಪ್ಲೀಸ್ ಯಾರೂ ಬೇಜಾರು ಮಾಡ್ಕೊಬೇಡಿ, ನಮ್ಮ ಸಿಚುವೇಶನ್ ಕೂಡ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಅಷ್ಟೇ ಫ್ರೆಂಡ್ಸ್, ನಿಮ್ಮ ಎಲ್ಲ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ, ಹಾಗೂ ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್, ಹುಷಾರು. ಮೆಲ್ಲಿಗೆ